ಹಾಯ್ ಎಲ್ಲರಿಗೂ ನೆನಪಿದೆಯಾ ಮಂಡಕ್ಕಿ ಕುರ್ಲು ಅಂತ ಅಂತೀವಿ ಕನ್ನಡದಲ್ಲಿ ಮಂಡಕ್ಕಿ, ತುಳುವಲ್ಲಿ ಕುರ್ಲು, ಆಮೇಲೆ ಪಫ್ಡ್ ರೈಸ್, ನೆಕ್ಸ್ಟ್ ಚುರುಮುರಿ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ. ಸೊ ಅದರಲ್ಲಿ ಮೊದಲು ಜಾತ್ರೆ ಭಜನೆ ಉತ್ಸವದಲ್ಲೆಲ್ಲ ನಮಗೆ ಈ ಥರ ಸಿಕ್ತಿತ್ತು. ಇವಾಗ ನಾನು ನೋಡ್ತಾ ಇಲ್ಲ. ಸೊ ನಾವು ಇದನ್ನು ತೊಗೊಂಡು ಬಂದಿದ್ವಿ, ಲೈಕ್ ಚುರುಮುರಿ ಎಲ್ಲ ಮಾಡ್ಬೋದು ಅಂತ ಆ ಮಂಡಕ್ಕಿನ ತೊಗೊಂಡು ಬಂದಿದ್ವಿ. ಪಫ್ಡ್ ರೈಸ್ ಅಂತ ಏನಂತಾರಲ್ಲ, ಸೊ ನೋಡ್ಬೋದು ಇಲ್ಲಿ ವೆರೈಟಿ ಎಲ್ಲ ಇದೆ. ಸೊ ಅದೇ ಥರ ಮಾತಾಡುವಾಗ ಇಟ್ಸ್ ಲೈಕ್ ನಾಸ್ಟಾಲ್ಜಿಯಾ. ನಮ್ಮ ಪಪ್ಪ ಹೇಳ್ತಿದ್ರು ಅವಾಗ ಚೆನ್ನಾಗಿ ಸಿಗ್ತಿತ್ತು ಆ ಥರ. ಅದಕ್ಕೆ ನಾನೇನು ಮಾಡಿದೆ, ಇದು ಉಳ್ದಿತ್ತು. ಇವಾಗ ತಿಂದರೆ ಆ್ಯಕ್ಚುಲಿ ಕಫ್ ಆಗುತ್ತೆ. ಈ ಕೋಲ್ಡ್ ಟೈಮಲ್ಲಿ ಆಲ್ರೆಡಿ ಎಲ್ಲರಿಗೂ ಕಫ್ ಇದೆ. ಸೊ ಇದನ್ನು ಫ್ರೈ ಮಾಡಿಬಿಟ್ಟು ಸ್ವಲ್ಪ ತುಂಬ ಇದು ಮಾಡೋದು ಬೇಡ, 2 ನಿಮಿಷ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ವೀಡಿಯೋ ಮಾಡಿಲ್ಲ. ಆಮೇಲೆ ಬೆಲ್ಲನ ಜಾಸ್ತಿ ನೀರು ಹಾಕ್ತೇನೆ ಮಾಡ್ಬೋದು. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಏನಕ್ಕಂದರೆ ಈ ಥರ ನೀವು ಸೋಸ್ಕೋಬೇಕು. ಅದರಲ್ಲಿ ಮಣ್ಣಿರುತ್ತೆ. ನಿಮಗೆ ಮಣ್ಣು ಓಕೆ ಫೈನ್, ಸ್ವಲ್ಪ ಇದ್ರೆ ಪರವಾಗಿಲ್ಲ ಅಂದರೆ ಹಾಗೆಯೇ ಬಿಟ್ಬಿಟ್ಟು ಕುದಿಸ್ಕೋಬೋದು ನೀವು. ನೀರು ಸ್ವಲ್ಪ ಕಡಿಮೆ ಹಾಕಿದರೆ ಆಯ್ತು ಅಷ್ಟೇ. ಇದೊಂದು 4 ರಿಂದ 5 ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಗಟ್ಟಿ ಆಗ್ತಾ ಬರುತ್ತೆ. ಅದು ನೀವು ಹೇಗೆ ಟೆಸ್ಟ್ ಮಾಡ್ಬೋದು ಅಂದರೆ, ಕೆಲವರಿಗೆ ಕಣ್ಣಾಳ್ತೇನಲ್ಲೇ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿಯಾಗೋಗಿ. ಇಲ್ಲಾಂದರೆ ಈ ಥರ ನೀರು ಇಟ್ಕೊಂಡು, ನೀರಿಗೆ ನಾನಿದು ಇವಾಗ ನಿಮ್ಗೆ ತೋರಿಸ್ತಿರೋದು ಜಾಸ್ತಿ ಗಟ್ಟಿ ಆಗೋಕ್ಕಿಂತ ಮುಂಚೆ ಹೇಗಾಗಿದೆ ಅಂತ. ಆವಾಗ ಅದು ನೀವೀಗ ಅದನ್ನು ಹೊಂದಿಸ್ಕೊಂಡ್ರೆ ಅದು ಈ ಥರ ಕಲ್ಲು ಥರ ಬರಬೇಕದು. ಆ ಥರ ಅಂದರೆ ತುಂಬ ಕಲ್ಲಲ್ಲ, ಈ ಥರ ತುಂಬ ಸ್ಮೂತು ಅಲ್ಲ, ಇನ್ನೊಂದು ಸ್ವಲ್ಪ ಕಲ್ಲು ಥರ ಬರಬೇಕು. ಈ ಥರ ನಾನು ತೋರಿಸ್ತಿದ್ದೀನಿ ನೋಡಿ. ಇಲ್ಲಾಂದರೆ ಆಮೇಲೆ ಗಟ್ಟಿಯಾಗಿಬಿಡುತ್ತೆ, ಉಂಡೆ ಕಟ್ಕೊಳಕ್ಕಾಗಲ್ಲ. ಈ ಥರ ಇದ್ದರೆ ಸಾಕು. ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು, ಗ್ಯಾಸ್ನ ಆಫ್ ಮಾಡಿಬಿಟ್ಟು, ಹುರಿದಿಟ್ಕೊಂಡಿರುವಂತಹ ಪಫ್ಡ್ ರೈಸ್ನ ಈ ಥರ ಹಾಕಿ ಸ್ಮ್ಯಾಶ್ ಮಾಡೋದಕ್ಕೆ ಹೋಗಬೇಡಿ. ಲೈಟ್ ಹ್ಯಾಂಡಲ್ಲಿ ತಿರ್ಸ್ಕೊಳ್ಬೇಕು. ಆವಾಗಲೇ ಕ್ವಿಕ್ಕಾಗಿ ಕೈಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು. ಬೇಗ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳು ಕೈ ಹಾಕ್ತದೆ, ಸ್ವಲ್ಪ ಬಿಸಿ ಹೋಗಿಬಿಡುತ್ತೆ. ಅದು ನೀವು ಗ್ಯಾಸ್ ಆಫ್ ಮಾಡಿ ಇದನ್ನು ಹಾಕಿ 1-2 ಸುತ್ತು ತಿರ್ಗಿಸ್ಕೊಂಡ್ರೆ ಬಿಸಿ ಹೋಗಿಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿ ಉಂಡೆ ಬರುತ್ತೆ. ಅದು ಅಂಟ್ಕೊಳ್ಳುತ್ತೆ ಹತ್ರ ಹಾಕಿದ್ರೆ. ಆಮೇಲೆ ಬಿಡಿಸ್ಕೋಬೋದು ಈಸಿಯಾಗಿ. ಆಮೇಲೆ ನೋಡಿ, ನಂಗೆ 1-2 ಉಂಡೆ ಅಷ್ಟು ಈ ಥರ ಉಳ್ಕೊಂಡ್ಬಿಟ್ಟಿತ್ತು. ಅದು ನಾನು ಮತ್ತೆ ಲೈಟಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಮತ್ತೆ, ಅಂದರೆ ಅದು ಬೆಲ್ಲ ಅಲ್ವಾ, ಬೆಲ್ಲದ್ದು ಕಮಾಲ್ ಚೆನ್ನಾಗಿರುತ್ತೆ. ನೀವು ನೋಡೋ ಬೇಗ ಗಟ್ಟಿ ಆದರೆ ನೀವು ಅದು ಹೋಯ್ತದು. ಸೊ ಬಿ ವೆರಿ ಕೇರ್ಫುಲ್. ಆಮೇಲೆ ಸ್ವಲ್ಪ ಸ್ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಮತ್ತೆ ನೀರಾಗಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಆಮೇಲೆ ಮತ್ತೆ ಅದನ್ನು ಉಳಿದಿರೋದ್ರಲ್ಲಿ 2 ಉಂಡೆ ಕಟ್ಕೊಂಡಿದ್ದೀನಿ. ಈ ಥರ ನೋಡ್ಬೋದು, ಅಲ್ಲಿ ಸ್ವಲ್ಪ ಒಡೆದಿರೋ ಇದಿದೆ, ಅದು ಲಾಸ್ಟಿಗೆ ಆಗಿರೋದು. ಸೊ ಫಸ್ಟ್ ಇದೆಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ, ಟೇಸ್ಟು ಸೂಪರ್ ಆಗಿರುತ್ತೆ. ಇದು ಹೆಲ್ದಿನೂ, ರೈಸ್ ಏನಿರಲ್ಲ. ಸೊ ರೈಸ್ ಇದ್ದು ಆಮೇಲೆ ಬೆಲ್ಲ ಚೆನ್ನಾಗಿರುತ್ತೆ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ಬೆಲ್ಲ. ಇದು ನಾನು ಸ್ವಲ್ಪ ಸ್ಲೈಟಾಗಿ ಹಾಕ್ಕೊಂಡಿದ್ದೀನಿ. ಮೇ ಬಿ ಒಂದು 150 ಗ್ರಾಮ್ ಅಷ್ಟು ಬೆಲ್ಲ ಹಾಕ್ಕೊಂಡಿರ್ಬೋದು ಅಷ್ಟೇ, ಒಂದು ಪ್ಯಾಕೆಟು ಪಫ್ಡ್ ರೈಸ್ಗೆ. ಇಲ್ಲಿ ನೋಡಿ, ಅದು ಟಕ್ ಟಕ್ ಟಕ ಅಂತ ಸೌಂಡ್ ಬರುತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಆಮೇಲೆ ನೀವು ಸ್ಟೋರ್ ಮಾಡ್ಕೊಂಡು, ನಾನು ಈ ಥರ ಗ್ಲಾಸ್ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹೇಗಾಗಿದೆ ಅಂತ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.